ಮಹಾರಾಷ್ಟ್ರ ಕಲಬುರಗಿ ಹಾಗೂ ಯಾದಗಿರಿ ಜಿಲ್ಲೆಯಾದ್ಯಂತ ಕಳೆದ ಒಂದು ವಾರಗಳಿಂದ ನಿರಂತರವಾಗಿ ಮಳೆ ಆಗ್ತಿದೆ. ಹೀಗಾಗಿ ಭೀಮಾ ನದಿಗೆ ಅಪಾರ ಪ್ರಮಾಣದ ನೀರನ್ನು ಹರಿಬಿಡಲಾಗಿದೆ. ಸದ್ಯ ಭೀಮಾ ನದಿಯ ಬೋರ್ಗರಿತ ಕೂಡ ಹೆಚ್ಚಾಗಿರುವಂಥದ್ದು. ಸದ್ಯ ನನಗೆ ಯಾದಗಿರಿ ನಗರದಲ್ಲಿರುವಂಥ ಪ್ರಮುಖ ಒಂದು ಸೇತುವೆ ಮೇಲೆ ಇದ್ದೀನಿ. ಸೇತುವೆ ಕಂಪ್ಲೀಟ್ ಆಗಿ ಇದೇ ಒಂದು ಭೀಮಾ ನದಿಯ ನೀರಿನಿಂದ ಮುಳುಗಡೆ ಸಹಿತ ಆಗಿರುವಂಥದ್ದು. ನಿರಂತರವಾಗಿ ಮಳೆ ಆಗ್ತಿರೋ ಕಾರಣಕ್ಕಾಗಿ ನದಿಗೆ ಸುಮಾರು 4.5 ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ ನೀರನ್ನು ಹರಿಬಿಡಲಾಗಿದೆ. ಹೀಗಾಗಿ ಈ ಒಂದು ನಗರದ ಮಧ್ಯಭಾಗದಲ್ಲಿರುವಂಥ ಸೇತುವೆ ಕಂಪ್ಲೀಟ್ ಆಗಿ ಜಲಾವೃತ ಕೂಡ ಆಗಿರುವಂಥದ್ದು. ಅಂದರೆ ನಗರದ ಮಧ್ಯಭಾಗದಲ್ಲಿ ಹಳ್ಳ ಇದೆ, ಹಳ್ಳಕ್ಕೆ ಅಡ್ಡಲಾಗಿ ಸೇತುವೆಯನ್ನು ನಿರ್ಮಾಣ ಮಾಡಲಾಗಿದೆ. ಅಂದರೆ ಇದು ಪ್ರಮುಖವಾದ ರಸ್ತೆ. ಇಲ್ಲಿಂದ ಯಾದಗಿರಿ ನಗರದಿಂದ ಕಲಬುರಗಿ ಸೇರಿದಂತೆ ಬೇರೆ ಬೇರೆ ಭಾಗಕ್ಕೆ ಇದೇ ಮಾರ್ಗವಾಗಿ ಹೋಗ್ತಾರೆ. ಜೊತೆಗೆ ಪ್ರಮುಖವಾಗಿ ಭಾಳ ಗಮನಿಸಬೇಕಾದ ಅಂಶ ಏನಂದರೆ ಇಲ್ಲಿಂದನೇ ಯಾದಗಿರಿ ಸಿಟಿಯ ಜನರು ಜಿಲ್ಲಾಧಿಕಾರಿಗಳ ಕಚೇರಿ ಆಗಿರ್ಬೋದು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಆಗಿರ್ಬೋದು ಮತ್ತು ಜಿಲ್ಲಾ ನ್ಯಾಯಾಲಯಕ್ಕೆ ಕೂಡ ಇದೇ ಮಾರ್ಗದಿಂದ ಹೋಗ್ತಾ ಇದ್ರು. ಆದರೆ ಈಗ ಕಂಪ್ಲೀಟ್ ಆಗಿ ಒಂದು ಸೇತುವೆ ಮುಳುಗಡೆ ಆದ ಕಾರಣಕ್ಕಾಗಿ ಸ್ಥಳಕ್ಕೆ ಪೊಲೀಸರು ಬಂದರೆ ಜೊತೆಗೆ ನಗರಸಭೆ ಅಧಿಕಾರಿಗಳು ಬಂದು ವಾಹನ ಸಂಚಾರಕ್ಕೆ ತಡೆಯನ್ನು ನೀಡಲಾಗಿದೆ. ಸದ್ಯ ಏನು ಬೇರೆ ಬೇರೆ ಕಡೆ ಹೋಗುವಂಥ ವಾಹನಗಳು ಸಹಿತ ಈಗ ಇಲ್ಲೇ ಸ್ಟಾಪ್ ಆಗಿರುವಂಥದ್ದು. ಪೊಲೀಸರು ಬೆಳಗ್ಗೆಯಿಂದ ಈ ಸ್ಥಳಕ್ಕೆ ಬಂದು ಏನು ವಾಹನ ಸವಾರನ ತಡೆಯುವಂಥ ಕೆಲಸ ಕೂಡ ಮಾಡ್ತಿದ್ದಾರೆ. ಅಂದರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬರುವಂಥ ಸಾಧ್ಯತೆ ಇದೆ. ಕಂಪ್ಲೀಟ್ ಆಗಿ ಸೇತುವೆ ಮುಳುಗಡೆ ಆಗುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಸದ್ಯ ಸೇತುವೆ ಮೇಲೆ ಸುಮಾರು 2 ಅಡಿಯಷ್ಟು ನೀರು ಆವರಿಸಿಕೊಂಡಿದೆ. ಹೀಗಾಗಿ ಯಾವುದೇ ವಾಹನಗಳು ಸಂಚಾರಕ್ಕೆ ಅವಕಾಶ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ಪೊಲೀಸರು ಬೆಳಗ್ಗೆಯಿಂದ ಬಂದು ಆ ಬದಿ ನೋಡ್ಬೋದು ಬ್ಯಾರಿಕೇಡ್ ಹಾಕುವ ಮೂಲಕ ವಾಹನಗಳನ್ನು ಕಂಪ್ಲೀಟ್ ಆಗಿ ಬ್ರೇಕ್ ಮಾಡುವಂಥ ಕೆಲಸ ಕೂಡ ಮಾಡಿದ್ದಾರೆ. ಅಂದರೆ ಸೇತುವೆ ಮೇಲೆ ವಾಹನಗಳು ಬಂದರೆ ಹಳ್ಳಕ್ಕೆ ಕೊಚ್ಚಿಕೊಂಡು ಹೋಗುವಂಥ ಸಾಧ್ಯತೆ ಸಹಿತ ಸಾಕಷ್ಟು ಇರುತ್ತೆ. ಹೀಗಾಗಿ ಕಂಪ್ಲೀಟ್ ಆಗಿ ವಾಹನ ಸಂಚಾರಕ್ಕೆ ನಿರ್ಬಂಧನ ಸಹಿತ ಹೇರಲಾಗಿದೆ. ಅಧಿಕಾರಿಗಳು ಮತ್ತು ಪೊಲೀಸರು ಈ ಸ್ಥಳಕ್ಕೆ ಬಂದು ವಾಹನಗಳ ಸಂಚಾರ ಆಗದಂತೆ ಕ್ರಮ ಸಹಿತ ವಹಿಸಿಕೊಂಡಿದ್ದಾರೆ. ಅಂದರೆ ಸಾಕಷ್ಟು ಜನರು ಈ ಒಂದು ಸೇತುವೆ ಮಾರ್ಗವಾಗಿ ಓಡಾಡ್ತಿದ್ರು. ಅಂದರೆ ಪ್ರಮುಖವಾಗಿ ಜಿಲ್ಲಾಧಿಕಾರಿಗಳ ಕಚೇರಿ, SP ಕಚೇರಿ ಮತ್ತು ಜಿಲ್ಲಾ ನ್ಯಾಯಾಲಯಕ್ಕೂ ಇದೇ ಮಾರ್ಗವಾಗಿ ಹೋಗ್ತಾ ಇದ್ರು. ಆದರೆ ಸೇತುವೆ ಮುಳುಗಡೆ ಆದ ಕಾರಣಕ್ಕಾಗಿ ಸಾಕಷ್ಟು ಸಮಸ್ಯೆ ಕೂಡ ಆಗ್ತಿರುವಂಥದ್ದು. ಪ್ರಮುಖವಾಗಿ ಇದು ಯಾದಗಿರಿ ನಗರದ ಮಧ್ಯಭಾಗದಲ್ಲಿರುವಂಥ ಸೇತುವೆ ಇರುವಂಥದ್ದು. ಅಂದರೆ ಹಳ್ಳ ಇದೆ, ಹಳ್ಳದ ನೀರು ನದಿಗೆ ಹೋಗಬೇಕು. ಆದರೆ ನದಿಯ ನೀರು ವಾಪಸ್ ಹಳ್ಳಕ್ಕೆ ಹಿಂದೆ ವಾಪಸ್ ಬರ್ತಿರುವ ಕಾರಣಕ್ಕಾಗಿ ಕಂಪ್ಲೀಟ್ ಆಗಿ ಹಳ್ಳ ಭರ್ತಿಯಾಗಿ ಈ ಒಂದು ಸೇತುವೆ ಮೇಲೆ ನೀರು ಹರಿತಿದೆ. ಈ ನೀರು ಹರಿತಿರೋ ಕಾರಣಕ್ಕಾಗಿ ಸೇತುವೆ ಕಂಪ್ಲೀಟ್ ಆಗಿ ಜಲಾವೃತ ಆಗಿದೆ. ಸೊ ಹೀಗಾಗಿ ಸದ್ಯ ಈ ಒಂದು ಸೇತುವೆ ಮೇಲೆ ಯಾವುದೇ ವಾಹನಗಳು ಸಂಚಾರ ಆಗದಂತೆ ಕ್ರಮವನ್ನು ವಹಿಸಲಾಗಿದೆ. ವಾಹನ ಸಂಚಾರಕ್ಕೆ ಬ್ರೇಕ್ ಸಹಿತ ಹಾಕಲಾಗಿರುತ್ತದೆ. ಕ್ಯಾಮರಾಮನ್ ಶಿವಶಂಕರ್ ಜೊತೆ ಅಮೀನ್, TV9 ಯಾದಗಿರಿ.